ಒಮ್ಮೆ ಕಾಲದಲ್ಲಿ ಗದಗ ಜಿಲ್ಲೆಯ ಅಂಚೆಯಲ್ಲಿ ಒಂದು ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಗೆ ಹೆಸರು ಸಂಜೀವಿನಿ. ಈ ಹಳ್ಳಿ ಬಹಳ ಸುಂದರವಾಗಿತ್ತು. ಹಸಿರು ಹೊಲಗಳು, ಹರಿಯುತ್ತಿರುವ ನದಿಯ ನೀರು ಮತ್ತು ಬೆಳ್ಳಿಯಂತಹ ಹಕ್ಕಿಗಳ ಹಾಡು. ಆದರೆ ಜನರು ಒಂದರೊಂದಾಗಿ ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು. ಸಹಕಾರ ಅನ್ನೋದೇ ಇರಲಿಲ್ಲ. ಈ ಸಂಜೀವಿನಿ ಎಂಬ ಗ್ರಾಮದಲ್ಲಿ ದೆವ್ವದ ಕಾಟ ತುಂಬಾ ಇತ್ತು. ಈ ಕಾರಣದಿಂದ ಜನರು ಸಂಜೆ ಆದ ತಕ್ಷಣ ಅವರವರ ಮನೆಗೆ ಹೋಗಿ ಸೇರಿಕೊಳ್ಳುತ್ತಿದ್ದರು. ಹೀಗೆ ಇರುವಾಗ ಆ ಊರಿನಲ್ಲಿ ರಾಘವಯ್ಯನ ಕುಟುಂಬದವರು ಇದ್ದರು. ರಾಘವಯ್ಯನ ಕುಟುಂಬ ತುಂಬಾ ದೊಡ್ಡ ಕುಟುಂಬವಾಗಿತ್ತು. ರಾಘವಯ್ಯನ ಹೆಂಡತಿ ಲಕ್ಷ್ಮಿ, ಅವರ ದೊಡ್ಡ ಮಗ ಸುರೇಶ್, ಸುರೇಶ್ನ ಹೆಂಡತಿ ಸುಮಿತ್ರ ಮತ್ತು ಅವರಿಗೆ ಒಬ್ಬ ಮಗ ಇದ್ದನು. ಇನ್ನು ಚಿಕ್ಕ ಮಗ ಸತೀಶ್, ಅವನ ಹೆಂಡತಿ ಸಂಜು, ಅವಳಿಗೆ ಒಬ್ಬಳು ಮಗಳು ಇದ್ದರು. ಇವರ ಕುಟುಂಬ ತುಂಬಾ ದೊಡ್ಡ ಕುಟುಂಬವಾಗಿತ್ತು. ರಾಘವಯ್ಯನ ದೊಡ್ಡ ಮಗ ಸುರೇಶ್ ವ್ಯವಸಾಯ ಕೆಲಸ ಮಾಡುತ್ತಾನೆ ಮತ್ತು ಚಿಕ್ಕ ಮಗ ಸತೀಶ್ ಸ್ವಂತವಾಗಿ ಎಲ್ಲಾ ವ್ಯಾಪಾರವನ್ನು ಸಹ ಮಾಡುತ್ತಾನೆ. ದನದ ವ್ಯಾಪಾರ ಮತ್ತು ಅಂಗಡಿ ವ್ಯಾಪಾರ ಎಲ್ಲವನ್ನು ಮಾಡುತ್ತಾನೆ ಚಿಕ್ಕ ಮಗ ಸತೀಶ್. ಹೀಗೆ ಇರುವಾಗ ಆ ಊರಿಂದ ಸ್ವಲ್ಪ ದೂರದಲ್ಲೇ ಸ್ಮಶಾನ ಒಂದಿತ್ತು. ಆ ಸ್ಮಶಾನವು ರೋಡಿನ ಪಕ್ಕದಲ್ಲಿ ಇತ್ತು. ಆ ಸಂಜೀವಿನಿ ಗ್ರಾಮಕ್ಕೆ ಹೋಗಲು ಜನರು ಆ ದಾರಿಯನ್ನೇ ಬಳಸಬೇಕು. ಆ ದಾರಿಯಲ್ಲಿ ದೆವ್ವದ ಕಾಟ ಬಹಳ ಇತ್ತು. ಆ ದಾರಿಯಲ್ಲಿ ಹೋಗುವ ಜನರಿಗೆ ಆ ದೆವ್ವಗಳು ತುಂಬಾ ಹಿಂಸೆ ಮಾಡುತ್ತಿತ್ತು. ಆ ದಾರಿಯಲ್ಲಿ ರಾತ್ರಿ ಸಮಯದಲ್ಲಿ ಹೋಗುವುದಕ್ಕೆ ಆಗುವುದಿಲ್ಲ. ನಂತರ ಒಂದು ದಿನ, ನಾನು ಪಟ್ಟಣಕ್ಕೆ ಹೋಗಿ ಬರುತ್ತೇನೆ. ಪಟ್ಟಣದಲ್ಲಿ ಏನು ಕೆಲಸ? ಎನ್ನೆ ದನ ನೋಡಲು ಒಬ್ಬರು ಬಂದರು. ಅವರು ಇವತ್ತು ಬರುತ್ತೇನೆ ಎಂದು ಹೇಳಿದ್ದಾರೆ. ಅದಕ್ಕೆ ನಾನು ಹೋಗಿ ಬರುತ್ತೇನೆ. ಆ ವ್ಯಾಪಾರವನ್ನು ಮುಗಿಸಿ ಹಾಗೆ ಅಂಗಡಿಗೆ ಸ್ವಲ್ಪ ಸಾಮಾನುಗಳು ಬೇಕು, ಅದನ್ನು ತೆಗೆದುಕೊಂಡು ಬರುತ್ತೇನೆ. ಅಪ್ಪ ಮತ್ತು ಮಗ ಮಾತನಾಡುತ್ತಿರುವಾಗ ಸೊಸೆ ಸಂಜು ಮನೆಯ ಒಳಗೆಯಿಂದ ಬರುತ್ತಾಳೆ. ನೀವು ಮಾತನಾಡಿದ್ದನ್ನು ನಾನು ಕೇಳಿಸಿಕೊಂಡೆ. ನೀವು ಪಕ್ಕದ ಊರಿಗೆ ಹೋಗುತ್ತೀರಾ? ಸರಿ, ಪರವಾಗಿಲ್ಲ, ಹೋಗಿ ಬನ್ನಿ. ಆದರೆ ಕತ್ತಲಾಗುವುದಕ್ಕಿಂತ ಮುಂಚೆನೆ ನಮ್ಮ ಊರಿಗೆ ಬಂದು ಬಿಡಿ. ಇಲ್ಲ, ಸಮಯ ಜಾಸ್ತಿ ಹೊತ್ತು ಆದರೆ ನೀವು ಅಲ್ಲೇ ಎಲ್ಲಾದರೂ ಉಳಿದು ನಂತರ ಬೆಳಗ್ಗೆ ಮನೆಗೆ ಬನ್ನಿ. ಯಾಕೆಂದರೆ ನಮ್ಮ ಊರಿನಲ್ಲಿ ದೆವ್ವದ ಕಾಟಗಳು ಬೇರೆ ತುಂಬಾ ಇದೆ. ಸ್ವಲ್ಪ ಹುಷಾರಾಗಿ ಹೋಗಿ ಬನ್ನಿ. ಹೌದು ಕಣೋ ಸತೀಶ್, ನಮ್ಮ ಊರಿನಲ್ಲಿ ದೆವ್ವದ ಕಾಟ ತುಂಬಾ ಇದೆ. ನೀನು ಕತ್ತಲಾಗುವುದಕ್ಕಿಂತ ಮುಂಚೆ ಸ್ವಲ್ಪ ಬೇಗ ಬಂದು ಬಿಡು. ಇಲ್ಲ ಅಪ್ಪ, ನನಗೆ ಅಲ್ಲಿ ಅಷ್ಟೊಂದು ಕೆಲಸ ಇಲ್ಲ. ನಾನು ಬೇಗ ಹೋಗಿ ಬರುತ್ತೇನೆ. ನಂತರ ಸ್ವಲ್ಪ ಅಂಗಡಿಗೆ ಸಾಮಾನುಗಳು ತೆಗೆದುಕೊಂಡು ಬೇಗನೆ ಬರುತ್ತೇನೆ. ನೀವು ತಲೆ ಕೆಡಿಸಿಕೊಳ್ಳಬೇಡಿ, ಕತ್ತಲಾಗುವುದಕ್ಕಿಂತ ಮುಂಚೆ ಇಲ್ಲಿ ಇರುತ್ತೇನೆ. ನಂತರ ಸತೀಶ್ ಅಲ್ಲಿಂದ ಪಟ್ಟಣಕ್ಕೆ ಹೊರಟು ಹೋದನು. ಸತೀಶ್ ಆಟೋದಲ್ಲಿ ಪಟ್ಟಣಕ್ಕೆ ಹೋಗಿ ದನ ಖರೀದಿಸಲು ನಿನ್ನೆ ಬಂದವರ ಬಳಿ ಮಾತನಾಡುತ್ತಾ ಇದ್ದನು. ನೀವು ನಿನ್ನೆ ದನವನ್ನು ನೋಡಿದ್ದೀರಾ? ದನ ಹೇಗಿದೆ? ನಿಮ್ಮ ಮನೆಯವರಿಗೆಲ್ಲ ವಿಷಯ ಹೇಳಿದ್ದೀರಾ? ಏನು ಹೇಳಿದರು ಅವರು? ಹೌದು ಸತೀಶ್, ಮನೆಯಲ್ಲಿ ಹೇಳಿದ್ದೇನೆ. ಸರಿ ಆಯ್ತು, ಪರವಾಗಿಲ್ಲ. ಇನ್ನು 2 ದಿನ ಇರಲಿ, ನಂತರ ನಾವು ದನ ಖರೀದಿಸಲು ಹೋಗೋಣ ಎಂದು ಹೇಳಿದ್ದಾರೆ ಸತೀಶ್. ಸರಿ ಅಣ್ಣ, ಇನ್ನು 2 ದಿನದಲ್ಲಿ ಬರುತ್ತೀರಾ? ಸರಿ, ಹಾಗಾದರೆ ನಾನು ಹೋಗುತ್ತೀನಿ. ಸರಿ ಸತೀಶ್, ನೀನು ಹೋಗಿ ಬಾ, ನಾನು ಬರುವಾಗ ನಿನಗೆ ಹೇಳುತ್ತೇನೆ ಎಂದು ಹೇಳಿದಾಗ ಸತೀಶ್ ಅಲ್ಲಿಂದ ಎದ್ದು ಹೊರಟು ಹೋದನು. ನಂತರ ಸತೀಶ್ ಅಲ್ಲಿಂದ ದೊಡ್ಡ ಅಂಗಡಿಗೆ ಹೋಗುತ್ತಾನೆ. ಅವನ ಅಂಗಡಿಗೆ ಸಾಮಾನುಗಳನ್ನು ತೆಗೆದುಕೊಳ್ಳಲು ಹೋಗುತ್ತಾನೆ. ಅಂಗಡಿಗೆ ಹೋಗಿ ಸತೀಶ್ ಹೀಗೆ ಕೇಳುತ್ತಾನೆ, ನಮ್ಮ ಅಂಗಡಿಗೆ ಸಾಮಾನುಗಳು ಬೇಕು. ನೀವು ಸ್ವಲ್ಪ ರೇಟ್ ಕಡಿಮೆ ಮಾಡಿ ಹೋಲ್ಸೇಲ್ ರೇಟ್ಗೆ ಕೊಡುತ್ತೀರಾ? ಸರಿ ಅನ್ನ, ಕೊಡುತ್ತೇವೆ. ನಿಮಗೆ ಯಾವ ಯಾವ ಸಾಮಾನುಗಳು ಬೇಕೆಂದು ಹೇಳಿ, ನಾವು ಖಂಡಿತವಾಗಿಯೂ ಕಡಿಮೆ ರೇಟ್ನಲ್ಲಿ ಕೊಡುತ್ತೇವೆ. ನಮಗೆ ಮಾಮೂಲಿ ಅಂಗಡಿ ಸಾಮಾನುಗಳು ಬೇಕು. ಸಕ್ಕರೆ, ಅಕ್ಕಿ, ಕರದ ಪುಡಿ ಮತ್ತು ಸ್ಯಾಂಪ್ ಸೋಪ್, ಬ್ರಷ್ ಪೇಸ್ಟ್ ಇಂತಹ ಸಾಮಾನುಗಳು ಬೇಕು. ಸರಿ ಅಣ್ಣ, ಆಯಿತು. ಈ ಸಾಮಾನುಗಳನ್ನು ನಾನು ಪ್ಯಾಕ್ ಮಾಡಿ ನಾಳೆ ನಿಮಗೆ ಹೇಳುತ್ತೇನೆ. ನೀವು ಬಂದು ತೆಗೆದುಕೊಂಡು ಹೋಗಿ. ಸರಿ ಅಣ್ಣ, ಹಾಗಾದರೆ ನಾನು ನಾಳೆ ಬರುತ್ತೇನೆ. ಈಗ ಸಂಜೆ ಆಯಿತು, ನಾನು ಮನೆಗೆ ಹೋಗಿ ಸೇರಿಕೊಳ್ಳುತ್ತೇನೆ ಮೊದಲು. ಯಾಕೆಂದರೆ ನಮ್ಮ ಊರಿಗೆ ಹೋಗುವ ದಾರಿಯಲ್ಲಿ ದೆವ್ವದ ಕಾಟ ತುಂಬಾ ಇದೆ. ಏನು ಮಾಡುವುದು? ಸರಿ ಅಣ್ಣ, ಹಾಗಾದ್ರೆ ನೀವು ಮೊದಲು ಮನೆಗೆ ಹೋಗಿ ಕತ್ತಲಾಗುವುದಕ್ಕಿಂತ ಮುಂಚೆನೆ ಎಂದು ಅವರ ಬಳಿ ಮಾತನಾಡುತ್ತಾ ನಂತರ ಅಲ್ಲಿಂದ ಮನೆಗೆ ಹೋಗಲು ನಡೆದುಕೊಂಡು ಬರುತ್ತಾನೆ ಸತೀಶ್. ಸತೀಶ್ ಅಲ್ಲಿಂದ ಮತ್ತೆ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತಾನೆ. ಅಯ್ಯೋ, ಈಗಲೇ ಟೈಮ್ ಜಾಸ್ತಿ ಆಯಿತು. ಬಸ್ ಸ್ಟ್ಯಾಂಡ್ನಲ್ಲಿ ಕುಳಿತುಕೊಂಡಿದ್ದೇವೆ. ಇನ್ನೂ ಒಂದು ಬಸ್ ಅಥವಾ ಆಟೋ ಯಾವುದೂ ಬರಲೇ ಇಲ್ಲವಲ್ಲ. ಈಗ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲವೇ? ಸರಿ, ಆಗಿದ್ದಾಗಲಿ ನಡೆದುಕೊಂಡೇ ಮನೆಗೆ ಹೋಗಿ ಸೇರಿಕೊಳ್ಳೋಣ ಎಂದು ಹೇಳಿ ಯೋಚನೆ ಮಾಡುತ್ತಾ
ಸತೀಶ್ ಸ್ವಲ್ಪ ಹೊತ್ತು ಕುಳಿತುಕೊಂಡಿದ್ದನು. ನಂತರ ಯಾವುದೇ ಗಾಡಿ ಬರದ ಕಾರಣದಿಂದ ಸತೀಶ್ ಅಲ್ಲಿಂದ ನಡೆದುಕೊಂಡು ಹೋಗೋಣ ಎಂದು ಹೇಳಿ ಸ್ವಲ್ಪ ದೂರ ನಡೆದುಕೊಂಡು ಹೋದನು. ಅಲ್ಲಿಂದ ಸತೀಶ್ ಸ್ವಲ್ಪ ದೂರನೂ ಬರಲೇ ಇಲ್ಲ. ಅಷ್ಟರಲ್ಲಿ ಸಂಜೆ ಕತ್ತಲಾಗತೊಡಗಿತು. ಅಯ್ಯೋ, ಇಷ್ಟು ಬೇಗ ಕತ್ತಲಾಯಿತು, ಈಗ ಏನು ಮಾಡೋದು ಅಂತಾನೆ ಗೊತ್ತಾಗಲಿಲ್ಲ. ಸರಿ ಆಯ್ತು, ಸ್ವಲ್ಪ ಹೊತ್ತು ಇಲ್ಲೇ ಇರೋಣ, ಯಾವುದಾದರೂ ಒಂದು ಗಾಡಿ ಬಂದರೆ ನಮ್ಮ ಊರಿನ ಕಡೆಗೆ ಹೋಗೋಣ ಎಂದು ಹೇಳಿ ಯೋಚನೆ ಮಾಡುತ್ತಾ ಸತೀಶ್ ಅಲ್ಲೇ ಇದ್ದನು. ಇಲ್ಲಿ ಮನೆಯಲ್ಲಿ ಸತೀಶ್ನ ಹೆಂಡತಿ ಸಂಜು ಇನ್ನು ಸತೀಶ್ ಬರಲಿಲ್ಲವೇ ಎಂದು ಕಾಯುತ್ತಾ ನಿಂತಿದ್ದಳು. ಇಲ್ಲಿ ದೆವ್ವಗಳ ಕಾಟ ಶುರುವಾಯಿತು. ದೆವ್ವಗಳು ತುಂಬಾ ಕೋತಿ ಚೇಷ್ಟೆಗಳನ್ನು ಮಾಡುತ್ತಿತ್ತು. ಮರಗಳನ್ನು ಕಡಿಯುವುದು, ದಾರಿಯಲ್ಲಿ ಹೋಗುವವರಿಗೆ ಕಲ್ಲು ಹಾಕುವುದು, ಅವರನ್ನು ಎದುರಿಸುವುದು, ಇಂತಹ ಕೆಲಸಗಳನ್ನು ಮಾಡುತ್ತಿತ್ತು. ಸತೀಶ್ನ ತಂದೆ ರಾಘವಯ್ಯ ಮನೆಯ ಒಳಗೆ ಕುಳಿತುಕೊಂಡಿದ್ದರು. ಯಾಕಮ್ಮ ಇನ್ನೂ ಸತೀಶ್ ಬರಲಿಲ್ಲವೇ? ಬೇಗ ಬರುತ್ತೇನೆ ಎಂದು ಹೇಳಿದ, ಇನ್ನು ಬರಲಿಲ್ಲವೇ ಅವನು? ಇಲ್ಲ ಮಾವ, ಇನ್ನೂ ಅವರು ಬರಲಿಲ್ಲ. ಇಷ್ಟು ಹೊತ್ತು ಆಯ್ತು, ಬೇಗ ಬರುತ್ತೇನೆ ಎಂದು ಹೇಳಿ ಹೋದರು. ಇನ್ನು ಅವರು ಬರಲೇ ಇಲ್ಲ. ನನಗೆ ತುಂಬಾ ಭಯವಾಗಿದೆ ಮಾವ. ಸರಿ ಆಯ್ತು ಕಣಮ್ಮ, ನೀನು ಎದುರಿಕೊಳ್ಳಬೇಡ, ಇನ್ನು ಸ್ವಲ್ಪ ಹೊತ್ತು ನೋಡೋಣ, ಅವನು ಬರುತ್ತಾನೆ, ಅವನಿಗೆ ಏನೂ ಆಗುವುದಿಲ್ಲ. ಅವರು ಇಬ್ಬರೂ ಮಾತನಾಡುತ್ತಿರುವಾಗ ರಾಘವಯ್ಯನ ಹೆಂಡತಿ ಲಕ್ಷ್ಮಿ ಅಲ್ಲಿಗೆ ಬರುತ್ತಾರೆ. ಯಾಕೆ ರೀ ನೀವಿಬ್ಬರು ಇಲ್ಲಿ ನಿಂತುಕೊಂಡು ಮಾತನಾಡುತ್ತಿದ್ದೀರಾ? ಯಾಕೆ, ಏನಾಯ್ತು? ಸತೀಶ್ ಇನ್ನೂ ಬರಲಿಲ್ಲವೇ? ಯಾಕಮ್ಮ ಇನ್ನೂ ಸತೀಶ್ ಬರಲಿಲ್ಲವೇ? ಇಲ್ಲ ಅತ್ತೆ, ಇನ್ನೂ ಬರಲಿಲ್ಲ. ಅವರು ಬೇಗ ಬರುತ್ತೇನೆ ಎಂದು ಹೇಳಿದರು, ಇನ್ನೂ ಬರಲಿಲ್ಲ. ನನಗೆ ತುಂಬಾ ಭಯ ಆಗುತ್ತಿದೆ ಅತ್ತೆ. ಸರಿ ಕಣಮ್ಮ, ನೀನು ತಲೆ ಕೆಡಿಸಿಕೊಳ್ಳಬೇಡ, ಅವನಿಗೆ ಏನೂ ಆಗುವುದಿಲ್ಲ. ಅವನು ಹೋದ ಜಾಗದಲ್ಲಿ ಸ್ವಲ್ಪ ಲೇಟ್ ಆಗಿರಬಹುದು ಅಷ್ಟೇ. ಇನ್ನು ಸ್ವಲ್ಪ ಹೊತ್ತು ನೋಡೋಣ, ಅವನು ಬರುತ್ತಾನೆ. ನೀನು ಹೋಗಿ ನಿದ್ದೆ ಮಾಡು ಸಂಜು. ನಂತರ ಎಲ್ಲರೂ ಅವರವರ ರೂಮ್ಗೆ ಹೋಗುತ್ತಾರೆ. ಸಂಜು ಮಾತ್ರ ಇನ್ನೊಂದು ಬಾರಿ ಬಂದು ಮನೆಯ ಹೊರಗೆ ನಿಂತು ನೋಡುತ್ತಾಳೆ. ಆಗಲೂ ಸತೀಶ್ ಬರುವುದಿಲ್ಲ. ನಂತರ ಅವಳು ಸಹ ರೂಮಿಗೆ ಹೋಗುತ್ತಾಳೆ. ಇಲ್ಲಿ ದೆವ್ವಗಳು ಇವತ್ತು ಯಾರೂ ಸಿಗಲಿಲ್ಲವೇ ಎಂದು ಯೋಚನೆ ಮಾಡುತ್ತಾ ಇದ್ದವು. ಸರಿ, ಇನ್ನು ಮುಂದೆ ನಾವು ಇಲ್ಲಿದ್ದರೆ ನಮಗೆ ಏನೂ ಪ್ರಯೋಜನವಿಲ್ಲ, ನಾವು ಜೋಪಾನವಾಗಿ ಮನೆಗೆ ಹೋಗಿ ಸೇರಿಕೊಳ್ಳೋಣ ಎಂದು ಹೇಳಿ ಸತೀಶ್ ಅಲ್ಲಿಂದ ಮನೆಗೆ ಹೋಗಿ ಸೇರಿಕೊಳ್ಳೋಣ ಎಂದು ನಡೆದುಕೊಂಡು ಹೋಗುತ್ತಾನೆ. ಅವನು ಭಯದಿಂದಲೇ ಮನೆಗೆ ಹೋಗುವ ದಾರಿಯಲ್ಲಿ ಹೋಗುತ್ತಿದ್ದನು. ಸತೀಶ್ ಹೋಗುತ್ತಿರುವಾಗ ಇದ್ದಕ್ಕಿದ್ದಂತೆ ಆಕಾಶ ಗುಡುಗುತ್ತದೆ ಮತ್ತು ಮಿಂಚುತ್ತದೆ. ಇದನ್ನು ನೋಡಿ ಸತೀಶ್ ಇನ್ನೂ ತುಂಬಾ ಎದುರಿಕೊಳ್ಳುತ್ತಾನೆ. ಸತೀಶನ್ಗೆ ಎದುರಿಕೊಂಡು ಮುಂದೆ ಹೋಗುತ್ತಾನೆ. ಇಲ್ಲಿ ದೆವ್ವಗಳು ಯಾರಾದರೂ ಬರುತ್ತಾರಾ ಎಂದು ರಸ್ತೆ ಮೇಲೆ ನಡೆಯುತ್ತಿತ್ತು. ಸತೀಶ್ ಬರುತ್ತಿರುವಾಗ ಸ್ವಲ್ಪ ದೂರ ಬಂದ ತಕ್ಷಣ ಇನ್ನೊಂದು ದೆವ್ವ ಅವನ ಹಿಂದೆನೆ ಬರುತ್ತಿತ್ತು. ಸತೀಶ್ಗೆ ಅದು ಗೊತ್ತಾಗಲಿಲ್ಲ. ಇಲ್ಲಿ ಮನೆಯಲ್ಲಿ ಎಲ್ಲರೂ ಸಹ ಅವರವರ ಪಾಡಿಗೆ ನಿದ್ದೆ ಮಾಡುತ್ತಿದ್ದರು. ರಾಘವಯ್ಯ ಮತ್ತು ಲಕ್ಷ್ಮಿ ಒಂದು ರೂಮ್ನಲ್ಲಿ ನಿದ್ದೆ ಮಾಡುತ್ತಿದ್ದರು. ದೊಡ್ಡ ಮಗ ಸುರೇಶ್ ಮತ್ತು ಸುಮಿತ್ರಾ ಅವರ ಮಗ ಒಂದು ರೂಮ್ನಲ್ಲಿ ನಿದ್ದೆ ಮಾಡುತ್ತಿದ್ದರು. ಚಿಕ್ಕ ಮಗ ಸತೀಶ್ನ ಹೆಂಡತಿ ಸಂಜು ಮತ್ತು ಅವರ ಮಗಳು ಒಂದು ರೂಮ್ನಲ್ಲಿ ನಿದ್ದೆ ಮಾಡುತ್ತಿದ್ದರು. ಅರ್ಧರಾತ್ರಿಯಲ್ಲಿ ನಿದ್ದೆಯಿಂದ ಎಚ್ಚರವಾಗಿ ಸಂಜು ಮತ್ತೆ ಬಂದು ನೋಡುತ್ತಾಳೆ. ಅಯ್ಯೋ, ಇನ್ನು ನಮ್ಮ ಯಜಮಾನರು ಬರಲಿಲ್ಲವೇ? ಈಗ ಏನು ಮಾಡುವುದು? ಅವರಿಗೆ ಏನಾಯ್ತು ಅಂತನೂ ಗೊತ್ತಾಗಿಲ್ಲ. ಏನು ಮಾಡುವುದು? ನನಗೆ ಬೇರೆ ತುಂಬಾ ಭಯ ಆಗುತ್ತಿದೆ. ಹೀಗೆ ಮಾತನಾಡುತ್ತಾ ಸಂಜು ಮನೆಯ ಹೊರಗೆ ನಿಂತಿರುತ್ತಾಳೆ. ಆಗ ಇದ್ದಕ್ಕಿದ್ದಂತೆ ದೆವ್ವಗಳು ಅವಳನ್ನು ಹೆದರಿಸುತ್ತದೆ. ಆಗ ಸಂಜು ಹೆದರಿಕೊಂಡು ಅವಳು ಮನೆಯ ಒಳಗೆ ಓಡಿ ಹೋಗುತ್ತಾಳೆ. ಸತೀಶನ್ಗೆ ಮುಂದೆ ನಡೆದುಕೊಂಡು ಬರುತ್ತಾನೆ. ಇನ್ನೂ ಸತೀಶ್ ಅವರ ಊರಿಗೆ ಹೋಗಲು 19 ಕಿಲೋಮೀಟರ್ ಹೋಗಬೇಕು. ಆ ಕಳ್ಳಿನ ಹತ್ತಿರ ಹಂಗೆ ಸತೀಶ್ ನಿಂತಿಕೊಳ್ಳುತ್ತಾನೆ.